ಈ ರಾಜ್ಯ ಚಿನ್ನದಂಥ ರಾಜ್ಯ ಇದೆ, ಅತ್ಯಂತ ಸುಭಿಕ್ಷವಾದ ರಾಜ್ಯ ಇದೆ. ಅನ್ಯಾಯ ಮಾಡಬೇಡಿ. ಏನು ಡೆವಲಪ್ಮೆಂಟ್ ನಡೀತಾ ಇದೆ ಬೆಂಗಳೂರಿನಾಗ? ಏನು ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ? ಹೆಸರಿಡಿದ ತಕ್ಷಣ ಚೇಂಜ್ ಆಗಲ್ಲ. ಏನು ಕೆಲಸ ಮಾಡ್ತೀರಿ ಕಣ್ಮುಂದೆ ಅದು ಇವತ್ತು ಬದಲಾವಣೆ ತರಲಿಕ್ಕೆ ಸಾಧ್ಯ. ಇವತ್ತು ಈ ಸರ್ಕಾರಕ್ಕೆ ಮರ್ಯಾದೆ ಇದ್ದರೆ ನಾನು ನಮ್ಮ ಸ್ನೇಹಿತರು ಮಿತ್ರ ಪಕ್ಷ ನಮ್ಮನ್ನೇನು ಯಾರು ಹೊಡೆಯೋಕ್ಕಾಗಲ್ಲ. ನಾವು ಒಟ್ಟಾಗಿ ಇರ್ತೀವಿ. ಬಹಳ ಜನಕ್ಕೆ ಏನೋ ನಾವು ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ ಅಂತೇಳಿ ಕೆಲವರು ಮಾತಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಈ ಮೈತ್ರಿ ಹೊಂದಾಣಿಕೆ ಒಂದು ಒಳ್ಳೆ ಸರ್ಕಾರ ತರಲಿಕ್ಕೆ, ರಾಜ್ಯದ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಾನು ಅಶೋಕ್ ಅವರಿಗೆ, ವಿಜಯೇಂದ್ರ ಅವರಿಗೆ ಮನವಿ ಮಾಡೋದು, ನಮ್ಮ ರವಿ ಅವರಿದ್ದಾರೆ, ಅಲ್ಲಿಂದ ನಮ್ಮ MP ಅವರಿದ್ದಾರೆ, ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ಇದನ್ನು ಇಲ್ಲಿಗೆ ಬಿಡ್ತಕ್ಕಂಥದ್ದಕ್ಕಿಂತ ಇವರ ಈ ಅನಾಚಾರಗಳಿದೆಯಲ್ಲ, ಇದರ ವಿರುದ್ಧ ರಾಜ್ಯದಾದ್ಯಂತ ಒಂದು ಕಾನೂನು ಹೋರಾಟ ಬೇರೆ, ಒಂದು ಜನಗಳನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ಅತ್ಯಂತ ನೋವಿನಿಂದ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ, ಬಹಳ ನೋವಿನಿಂದ. ವಿಧಾನಸೌಧದ ಕಾರ್ಯಕ್ರಮ ಮುಖ್ಯಮಂತ್ರಿಗಳಿಗೆ ಗೋವಿಂದ ರಾಜ್ ನೇರವಾಗಿ ಸಲಹೆ ಕೊಟ್ಟರಂತೆ, ನಿಮ್ಮ ಇಮೇಜ್ ಜಾಸ್ತಿ ಆಗುತ್ತೆ ಮಾಡಿ ಕಾರ್ಯಕ್ರಮ. ಅದಕ್ಕೆ ಹೇಳಿದ್ದು ಬ್ರದರ್, ಇವರೊಂದು ಕಡೆ ಇಮೇಜ್ ಜಾಸ್ತಿ ಮಾಡ್ಕೋಬೇಕು, ಇನ್ನೊಂದು ಕಡೆ ಡೆಪ್ಟಿ CM ಇಮೇಜ್ ಜಾಸ್ತಿ ಮಾಡ್ಕೋಬೇಕು. ಇದಕ್ಕೋಸ್ಕರ ಈ ರಾಜ್ಯದ ಜನ ಪ್ರಾಣ ಕಳ್ಕೋಬೇಕು. ಇದು ನಡೆದಂಥದ್ದು. ಇವ್ರ ಇಮೇಜ್ನ ಬೆಳೆಸ್ತಾರೆ. ಪಾಪ ಹೋಮ್ ಮಿನಿಸ್ಟ್ರು ಅವರು ಒಂಥರ ಕೀಲ್ ಕುದುರೆ ಇದ್ದಂಗೆ, ಕೀಲ್ ಕೊಟ್ಟರೆ ಅವರು ಎದ್ದು ಆಕ್ಷನ್ ಮಾಡ್ತಾರೆ, ಇಲ್ಲಿದ್ರೆ ಹಂಗೆ ಇರ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.